ऐकोरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಲಂಪಟದೋಳು ಬಿದ್ದು ಓಡ್ಯಾಡುವಿ ಎಂದು ಸಂಪಿನಲ್ಲಿ ನಗುವುದು ಜಾಣತನವೋ, ತಂಪಾದ ನೆರಳಿನಲ್ಲಿ ಸುಖಿಸುವ ಮನುಜ ಕುಂಪಟಿ ಮೈಗೆ ಹಚ್ಚಿ ಕೊಂಬೋನೇನೋ. ಇಂಪಾಗಿ ಇದ್ದ ಏಕಾಂತದಲ್ಲಿ ಹಣ್ಣು ಹಂಪಲವಾ ತಾಂಬು ಪರ್ಣಾಶನ, ಸಂಪತ್ತಿನಲ್ಲಿ ಸವಿದು ಕಾಲ ಕಾಲ ನಿನ್ನ ಭಜನೆ ಗುಂಪಿನೊಳಗೆ ಇದ್ದು ಗುಪ್ತದಲ್ಲಿ ಸಂಪದವಿಗೆ ಮಾರ್ಗ ಮಾಡಿಕೊಂಡು ಜ್ಞಾನ ಸಂಪಾದಿಸಿಕೊಳ್ಳುತ್ತಾ ಇದ್ದೆ ನಕಟ. ಸಂಗಲ್ಲಾಕ್ಷಣನೆ ಕೇಳೋ ವೈಶಿಕವಾದ ಹೀನ ಕಂಪ ಕೂಡಿವೆನೇನೋ ಲೇಸು ತೊರೆದು, ಕೆಂಪಾಗಿದ್ದ ಮೋರಿಗೆ ಅವನಾದರೂ ಕಪ್ಪು ಇಂಪಿನಲ್ಲಿ ಹಚ್ಚಿಕೊಂಡವನುಂಟೆ. ಕೊಂಪಿ ಮಿಕ್ಕಾದ ವಿಷಯ ಈ ದೇಹವನ್ನೇ ಬೇಡಿ ಸಂಪರ್ಕದೊಳಗೀಡೆಂದು ಹೊರಳಿದೇನೆ. ಸಂಪಾತಿ ತಮ್ಮ ನೊಡಿಯ ನಮ್ಮ ವಿಜಯ ವಿಠ್ಠಲರೇಯ, ಸಂಪ್ರಜ್ಞ ಅಸಂಪ್ರಜ್ಞ ಸಮಾಧಿಗಳ ಪ್ರಿಯ. ಕಸ್ತೂರಿಗೆ ಪೋಗಿ ಕಂಡ ಕಡೆಗೆ ತಿರುಗಿ ದುಸ್ತರವಾಗಿದ್ದ ಅರಣ್ಯವೇ ಪೊಕ್ಕಂತೆ ಹಸ್ತದೊಳಗೆ ತೋರುವ ವಿದ್ಯೆಯ ಓದದಲೆ ಮಸ್ತಕವನೆ ನೋಡಿ ಪಠಿಸಿ ಕೊಂಬುವನಂತೆ, ಪುಸ್ತಕವನೆ ನೋಡಿ ಪಠಿಸಿ ಕೊಂಬುವನಂತೆ ವಸ್ತ ಮುಂದಿಟ್ಟಿರಲು ವಶ ಮಾಡಿಕೊಳ್ಳದೆ ಅಸ್ತಮಾನವಿಡಿದು ಬಳಲಿ ಸೊರಗಿದಂತೆ ಮಸ್ತಕದ ಮೇಲೆ ಮಣಿಮಕೂಟ ಇರಲು ಹಸ್ತಿ ತೂಕದ ಕಲ್ಲು ಪೊತ್ತಿ ತಿರುಗಿದಂತೆ ಸ್ವಸ್ಥ ಮನಸ್ಸಿನಲ್ಲಿ ಇದ್ದಲ್ಲಿ ಇರದೆ ವಿಸ್ತೀರ್ಣವಾದ ಲಂಪಾಟದೊಳು ಹೊರಳಿ ವಸ್ತಿಕಾರನಂತೆ ವಸ್ತಿ ಬಡುವೆನೆಂದು ನುಡಿವದು ಘನತನವೇ. ಹಸ್ತಿ ವರದ ನಮ್ಮ ವಿಜಯ ವಿಠಲ ಪರವಸ್ತುವೇ ಇಂದೆನ್ನ ಹಂಗಿಪದೇನಯ್ಯ. ಗುಣಹೀನನೆಂದು ನಗುವರೆ ಹೀಗೆ ಇನಿತು ನಿತ್ಯ ನಯ್ಯ. ಸಮರ್ಥರ ಪ್ರಿಯ ಜನವೆಲ್ಲಿ ನೋಡಿದರು ಡೊಂಕೆ ಇಲ್ಲ. ಗುಣಪೂರ್ಣ ಪರದೈವ ವಿಜಯ ವಿಠಲ ನಿನ್ನ ಮನಸ್ಸಿಗೆ ತಿಳಿದುಳ್ಳರೆ ಸಾಕು ಎನ್ನಲ್ಯಾಕೆ. ಬಳಿರೆ ನಿನ್ನಾಟವು ನಿನಗೋಲಿತಾಗಿದೆ, ನೆಲೆಯ ಬಲ್ಲವನಾಗಿ ಇರಬೇಕು ಜಲಜಾಲೋಚನ ನಿನ್ನ ಸಂಗಡ ಅನುಗಾಲ. ಸುಲಭವೆಂದವನವಗೆ ವಂದಿಸಬೇಕು ಕಲಿಯುಗದೊಳಗಿದು ವಿಹಿತವಲ್ಲೆಂಬೀಯ. ಚಲಿಸುವನಾರು ಪೋಪನಾರು ಮಿಕ್ಕಾದ ಫಲಪ್ರಾಪ್ತಿ ಮಾಡಿ ಕೊಡುವನಾರು ಎಂದಿಗೆ ಒಲಿದು ಕೇಳುವುದಯ್ಯ. ಮತ್ತೆ ನಾನೊಬ್ಬನೇ ಬಳಿಬಿಡಿದು ಸರ್ವದ ಬಪ್ಪರು ನಿನ್ನ ಬಳಗವಲ್ಲವೇನೋ ಭಾಗ್ಯವಂತ ಹರಿ. ಬಲು ಜ್ಞಾನಿಗಳ ಪ್ರಿಯ ವಿಜಯ ವಿಠಲ ಎನ್ನ ಒಳಗಿದ್ದು ಈ ಪರಿ ನುಡಿಸಿ ನಡೆಸುವ ದೀಪ್ತ. ಒಬ್ಬರಿಬ್ಬರೇನೋ ಬುಂಜಿಸುವರು ನಿತ್ಯ ಹಬ್ಬಿಗಿಕ್ಕದೆ ನೋಡು ಸಾಲು ಸಾಲಾಗಿ ಇದ್ದು ಉಬ್ಬಿ ಮತ್ಸರದಿಂದ ಎಲ್ಲಿಯಾದರೂ ನಾನೊಬ್ಬನೇ ಉಂಬೆನೆಂದು ಪೇಳಿಕೊಂಡರೆ ಎನ್ನ ನಿಬ್ಬರ ಕರ್ಮದಲ್ಲಿ ಬಿಡದೆ ಹಾಕಲಿಬೇಕು. ಗುಬ್ಬಿಯ ಮರಿ ಒಂದು ತ್ರುಟಿಯಾಗಿ ಪೋಗಿ 7 ಅಬ್ದಿಯ ಜಲವನ್ನು ಪಾನ ಮಾಡಿತು ಎಂದು ಬೊಬ್ಬಿಟ್ಟು ಪೇಳಿದರು ಆರಾದರೊಪ್ಪೊರೆ. ಉರ್ಬಿಯೊಳಗೆ ನಾನೊಬ್ಬನೇ ಎನಗಿಷ್ಟು ಲಬ್ಧವಾದದೇ ಫಲ ತಂದು ಕೊಡುವೆ ನೀನು. ಶಬ್ದಾತೀತ ನಮ್ಮ ವಿಜಯ ವಿಠಲ ಕೇಳೋ ಸದ್ಬ್ರಾಹ್ಮರೇ ಸಾಕ್ಷಿ ಎನಗೆ ನಿನಗೆ ದೇವಾ. ಬೇಕೆಂಬೋದೇ ಇಲ್ಲ ಲೇಷ ಮಾತುರಪೇಕ್ಷ, ನೀ ಕೊಟ್ಟರೆ ಇರಲಿ ವಿಜಯ ವಿಠಲರೇಯ. ಬೇಕೆಂಬೋದೇ ಇಲ್ಲ ಲೇಷ ಮಾತುರ ಅಪೇಕ್ಷ, ನೀ ಕೊಟ್ಟರೆ ಇರಲಿ ವಿಜಯ ವಿಠಲಾರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ.
ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಒಂದು ಸುಳಾದಿ, ದೇವರು ಕೊಟ್ಟಿದ್ದು ಇಚ್ಛಾಲಾಭದಲ್ಲಿಂದ ಸ್ವಾಮಿ ಕೊಟ್ಟಿದ್ದನ್ನು ಸಂತೋಷವಾಗಿ ತಗೊಳ್ಳೋದು, ಸಂತೃಪ್ತಿ ಪಡುವುದು, ಶ್ರೀಹರಿಯನ್ನು ನಂಬುವುದು, ಸ್ವಸ್ಥ ಮನಸ್ಸಿನಿಂದ ಅವನು ಕೊಟ್ಟಿದ್ದನ್ನು ನಾವು ಉಣಬೇಕು ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಲಂಪಟದೊಳು ಬಿದ್ದು ಓಡಾಡುವಿಯೆಂದು ಸಂಪಿನಲ್ಲಿ ನಗುವುದು ಜಾಣತನವೋ ಅಂತ ಹೇಳ್ತಾರೆ. ಇಲ್ಲಿ ಲಂಪಟದೊಳು ಅಂತಂದಾಗೆ ಈ ನಮ್ಮ ಏನು ಹೇಳ್ತೀವಲ್ಲ, ಕಾಮ, ಲೋಭ, ಆಸೆಗಳು, ಇಂಥ ವಲದೊಳಗೆ, ಇದರೊಳಗೆ ಬಿದ್ದು ಅಲಿತಾ ಇದ್ದೀವಿ ನಾವೆಲ್ಲ, ಓಲಾಡ್ತಾ ಇದ್ದೀವಿ, ಅಲಿತಾ ಇದ್ದೀವಿ. ಅದರೊಳಗೆ ಬಿದ್ದು ಅಂಥ ಆಸೆಗಳನ್ನು ಖುಷಿ ಪಡುವುದು ಇದೇನನ್ನ ಜಾಣತನವ, ಇದು ಜ್ಞಾನನ? ಲಂಪಟದೊಳಗೆ ಬಿದ್ದುಬಿಟ್ಟಿದ್ದೀವಿ. ಎಷ್ಟು ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಎಷ್ಟು ಆಸೆಗಳು ತುಂಬಿಬಿಟ್ಟಿದ್ದಾವೆ ನಮಗೆಲ್ಲ. ಇದರೊಳಗೆ ಬಿದ್ದು ನಾವು ಓಡಾಡ್ತಾ ಇದ್ದೀವಿ, ಅದರೊಳಗೆ ಬಿದ್ದು ಅದರೊಳಗೆ ಖುಷಿ ಪಡ್ತಾ ಇದ್ದೀವಲ್ಲ, ಇದೇನನ್ನ ಜ್ಞಾನನ? ಅಲ್ಲ, ಇದು ಜ್ಞಾನತನ ಅಲ್ಲ. ತಂಪಾದ ನೆರಳಿನಲ್ಲಿ, ಯಾರಾದರೂ ಒಳ್ಳೆ ನೆರಳಿನಲ್ಲಿ ಕೂತಾಗೆ, ಶಾಂತವಾದ ಸರಳ ಜೀವನದಲ್ಲಿ, ತಂಪಾದ ನೆರಳು ಅಂದರೆ ಶಾಂತವಾದ ಜೀವನದಲ್ಲಿ ಸುಖವಾಗಿ ಇರೋ ಕಾಲಕ್ಕೆ ಕುಂಪಟಿ ಮೈಗೆ ಅಂದರೆ ಕೊಳಕು ಮೈಗೆ ಹಚ್ಕೋತಾರ. ಕೊಳಕು ಅತಿರೇಕಗಳನ್ನು ದೇಹಕ್ಕೆ ಯಾರಾದರೂ ಹಚ್ಕೋತಾರ? ತಂಪಾಗಿ ಕೂತಾಗೆ ಕೊಳಕು ಹಚ್ಕೊಂಡು ಯಾರಾದರೂ ಕೂಡ್ತಾರ? ಅಥವಾ ಕುಂಪಟಿ ಕೆಂಡ ಯಾರಾದರೂ ಹಚ್ಕೊಂಡು ಕೂಡ್ತಾರ ತಂಪಾಗಿರೋ ಕಾಲಕ್ಕೆ? ಅದೇ ಥರ ನಾವು ಒಳ್ಳೆ ಜೀವನದೊಳಗೆ ಇರೋ ಕಾಲಕ್ಕೆ ಈ ಅಹಂಕಾರಗಳು ಇವನ್ನೆಲ್ಲ ಹಚ್ಕೊಂಡು ಇರಬಾರ್ದು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಅತಿರೇಕಗಳನ್ನು ದೇಹಕ್ಕೆ ಹಚ್ಕೊಳ್ಳಬೇಡ್ರಿ. ಇಂಪಾಗಿ ಇದ್ದ ಏಕಾಂತದಲ್ಲಿ ಸಂತೋಷವಾಗಿ ಏಕಾಂತದಾಗಿ ಸರಳ ಆಹಾರವನ್ನು, ಹಣ್ಣು ಹಂಪಲ, ನೀರು, ಇವೆಲ್ಲ ಏಕಾಂತದಲ್ಲಿ ಸರಳ ಆಹಾರದಿಂದ ಸಂತೋಷವಾಗಿ ಗಾಳಿ, ನೀರು, ಸರಳ ಜೀವನವೇ ಸಾಕು ಅಂತ ಸಂತೃಪ್ತರಾಗಿ ಇರ್ರಿ. ಕಾಲ ಕಾಲಕ್ಕೆ ನಿನ್ನ ಭಜನೆ, ಸ್ವಾಮಿ ನಿನ್ನ ಭಜನೆ ಮಾಡಿ, ಗುಂಪಿನೊಳಗೆ ಗುಪ್ತದಲ್ಲಿ ಎಲ್ಲರ ಜೊತೆಗೆ ನಿನ್ನ ಭಜನೆ ಮಾಡಿದರೂ ಕೂಡ ಗುಪ್ತದಾಗೆ ನಿನ್ನ ನಾಮಾರ್ಚನೆ, ಅದಕ್ಕೆ ಸಂಪದವಿಗೆ ಮಾರ್ಗ, ಅಂಥ ಸಂಪದವಿಗೆ ಮಾರ್ಗ ಮಾಡಿಕೊಳ್ಳ್ರಿ. ಅದು ಜ್ಞಾನ. ಆ ಸಂಪಾದನೆ ಬೇಕು, ಅದು ಬೇಕು. ಸಂಪಾದಿಸಿಕೊಳ್ಳುತ್ತಾ ಇದ್ದೆ ನಕಟ, ಗುಂಪಿನೊಳಗೆ ಇದ್ದು ಜನರ ಮಧ್ಯದಲ್ಲಿ ಇದ್ದರೂ ಕೂಡ ಮನಸ್ಸಿನಲ್ಲಿ ನಿನ್ನನ್ನೇ ನೆನೆಸ್ತಾ ನಿಜವಾದ ಸಂಪತ್ತಾದ ಭಕ್ತಿ ಮಾರ್ಗ ಮಾಡಿಕೊಂಡು ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಿದ್ದೇನೆ. ಅದನ್ನು ಅದೇ ಕೊಡೋ ಥರ ಮಾಡಪ್ಪ ಕಮಲನಾಭನೇ, ಕೇಳು. ಲೌಕಿಕ ಆಸೆಗಳನ್ನು, ಕೆಟ್ಟ ವಿಷಯಗಳು, ಇದು ಕುಡಿಯೋದಕ್ಕಿಂತ ಅದನ್ನು ಸಂಪೂರ್ಣವಾಗಿ ತ್ಯಜಿಸುವುದೇ ಉತ್ತಮ ಅಂತ ಹೇಳ್ತಾರೆ. ವೈಶಿಕವಾದ ಹೀನ ಕಂಪ ಕುಡಿಯುವುದಕ್ಕಿಂತ ಅಂತ ಹೇಳ್ತಾರೆ. ಹೀನವಾದ ಈ ಲೌಕಿಕ ಆಸೆಗಳು ಏನಿದ್ದಾವೋ ಅದು ತೊರೆದು ನನ್ನ ತ್ಯಜಿಸಬೇಕು ಅಂತ ಹೇಳ್ತಾರೆ. ಯಾರಾದರೂ ಕೆಂಪಾಗಿದ್ದ ಮೋರಿಗೆ ಅವನಾದರೂ ಕಪ್ಪು ಹಚ್ಕೋತಾನ? ಚಲೋ ಇದ್ದವರು ಕಪ್ಪು ಹಚ್ಕೋತಾರ, ಕಪ್ಪು ಬಡ್ಕೋತಾರ. ಹೊರಗೆ ಚೆನ್ನಾಗಿದ್ದು ಒಳಗೆ ಕಪ್ಪು ಪ್ರಯೋಜನ ಇರೋದಿಲ್ಲ. ಅದೇ ಥರ ಕೆಂಪಾಗಿದ್ದವರು ಕಪ್ಪು ಹಚ್ಕೊಳ್ಳೋದು ಅಂತಂದರೆ ಚೆನ್ನಾಗಿದ್ದವರು ಹೋಗಿ ಮುಖಕ್ಕೆ ಮತ್ತು ಕಪ್ಪು ಬಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ನಾವು ಇಷ್ಟೆಲ್ಲ ಸರಳ ಆಹಾರದಿಂದ ಸ್ವಾಮಿಯನ್ನು ನಾಮಸ್ಮರಣೆ ಮಾಡ್ತಾ ಇರೋ ಕಾಲಕ್ಕೆ ಹೋಗಿ ಅಸೂಯ, ಅಹಂಕಾರ, ನಾನು ಅಂಬೋದು, ಆಮೇಲೆ ಸ್ವಾಮಿಯನ್ನು ಬಿಟ್ಟು ಬೇರೆ ಕಡೆ ಧ್ಯಾಸ ಮಾಡೋದು, ಇದನ್ನೆಲ್ಲ ನನ್ನ ಮೋರೆಗೆ ಹಚ್ಕೊಳ್ಳೋದು ನನಗೆ ಬೇಡಪ್ಪ. ಈ ಹಚ್ಚಿಕೊಡುವನಂತೆ ಕೊಂಪಿ ಮಿಕ್ಕಾದ ವಿಷಯ, ಈ ದೇಹವನ್ನು ಬೇಡಿ, ಈ ದೇಹವ ಎಲ್ಲ ಎಂದು ಭಾವಿಸಿ ವಿಷಯಾಸಕ್ತಿದ್ರೊಳಗೆ ಆ ದೇಹಕ್ಕೆ ಈ ಥರ ಇರಬೇಕು, ದೇಹಕ್ಕೆ ಅದು ಭಾಳ ಜನ ದೇಹದ ಸಲುವಾಗಿ, ದೇಹದ ಪುಷ್ಟಿ ಸಲುವಾಗಿ ಇದು ಮಾಡಬೇಕು, ಅದು ಮಾಡಬೇಕು ಅಂತೇಳಿ ಆಹಾರ ತ್ಯಜನೆ ಮಾಡೋದು, ಆಹಾರ ತಿನ್ನೋದು, ಅಥವಾ ಮುಖಗಳಿಗೆ ಏನೋದು ಹಚ್ಕೊಳ್ಳೋದು, ಈ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ಒದ್ದಾಡೋದು, ಈ ದೇಹಕ್ಕೆ ಎಲ್ಲ ಅಂತ ಭಾವಿಸಿ ವಿಷಯಾಸಕ್ತಿಯ ಮಾಡುವುದು ತಪ್ಪು. ವಿಷಯಗಳಲ್ಲಿ ಮುಳುಗುವಂತೆ ನನ್ನ ಮನಸ್ಸು ಅಲಿಯುತ್ತಾ ಇದ್ದದಪ್ಪ. ಈ ತಪ್ಪಿನಿಂದ ನನ್ನನ್ನು ರಕ್ಷಣೆ ಮಾಡು ವಿಜಯ ವಿಠಲ. ಜಾಗೃತ ಹಾಗೂ ಗಾಢದ ಒಳಗೆ, ಹೊರಗೆ ಎಚ್ಚರ ಇದ್ದಾಗೆ ಒಳಗೆ ಮನಸ್ಸಿನಲ್ಲಿ ಕೂಡ ಅಜಾಗೃತವಾದ ಅಂದರೆ ಗಾಢದಲ್ಲಿ ಸಮಾಧಿಗಳಿಗೆ ಪ್ರಿಯನಾದ
ಒಳಗೆಲಿಂದ ನಮ್ಮನ್ನು ರಕ್ಷಣೆ ಮಾಡುವವನು, ಹೊರಗೆಲಿಂದ ನಮ್ಮನ್ನು ರಕ್ಷಣೆ ಮಾಡುವವನಾದ ನೀನು ನನ್ನ ಈ ಆಸೆಯನ್ನು ತೀರಿಸಿ ಈ ಲಂಪಟ ಆಸೆ ವಿಷಯ ಸೌಖ್ಯಗಳಲ್ಲಿ ಓಡಾಡುವ ಜ್ಞಾನ ಬೇಡ ನನಗೆ. ಸರಳ ಜೀವನ, ಯದೃಚ್ಛಾ ಲಾಭ, ಸಂತೋಷ, ಭಕ್ತಿ, ಭಜನೆ, ಜ್ಞಾನ ಇದೇ ನಿಜವಾದ ಸಂಪತ್ತು. ಜನರ ಮಧ್ಯೆ ಇದ್ದರೆ ಕೂಡ ಮನಸ್ಸು ಭಗವಂತನಲ್ಲಿ ನೆಲೆಯಬೇಕು. ಇದು ನೀನೇ ಮಾಡಿಸಬೇಕು ಸ್ವಾಮಿ ಅಂಥೇಳಿ ವಿಜಯದಾಸರು ಇಲ್ಲಿ ನಮ್ಮನ್ನೆಲ್ಲರನ್ನ ಬೇಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಸ್ವಾಮಿಯನ್ನು ಬೇಡಿಕೊಂಡು ಈ ವಿಷಯಾಸಕ್ತಿಯಲ್ಲಿ ಈ ಲಂಪಟದರೊಳಗೆ ಬಿದ್ದು, ಈ ಸಂಸಾರ ಅಂಬೋದೇ ಒಂದು ಲಂಪಟ, ಇದರೊಳಗೆ ಬಿದ್ದು ಓಡಾಡೋದು ಬೇಡ. ನಿಜವಾದ ಜ್ಞಾನ ಭಕ್ತಿ ಅಂತಂದರೆ ಸ್ವಾಮಿಯನ್ನು ತಿಳ್ಕೊಳ್ಳೋದು. ಹೊರಗಲಿಂದ ಒಳಗಲಿಂದ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನ ವಿಷಯ ಎಲ್ಲ ಈ ಹೆಚ್ಚಿನ ಆಹಾರ, ಇದು ತಿನ್ನಬೇಕು, ಅದು ತಗೋಬೇಕು, ಅದು ಹಾಕ್ಕೋಬೇಕು, ಇಂಥ ಬಟ್ಟೆ ಬೇಕು, ಇಂಥ ಒಡವೆ ಬೇಕು, ಇವ್ಯಾವುದು ದೇಹಕ್ಕೆ ಸಂಬಂಧಪಟ್ಟಿರೋವು. ಸ್ವಾಮಿಯನ್ನು ನೋಡಬೇಕಾಗಿರೋದು ನಾವು ನೋಡಬೇಕು ಅಷ್ಟೇ. ಆಗಲಿ ಈ ದೇಹಕ್ಕೆ ಬೇಕಾಗಿದ್ದವನ್ನೆಲ್ಲ ತ್ಯಜನೆ ಮಾಡಬೇಕು. ಮಿತ ಆಹಾರ ತಿಂದು ದೇವರ ಕಡೆ ಧ್ಯಾಸ ಜಾಸ್ತಿ ಇರಬೇಕು ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನದ್ದು ನಾಳೆ ನೋಡೋಣ. ನಾಹಂಕರ್ತ ಹರಿಕರ್ತ, ನನಗೆ ಒಳಗೆ ಸ್ವಾಮಿ ನಿಂತು ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರ್ಕೊಳ್ತು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಮಾಡಿರಿ. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಸ್ವಸ್ಥ ಮನದಲ್ಲಿದ್ದು ಶ್ರೀಹರಿಯನ್ನು ನಂಬಿ ಯದೃಚ್ಛಾ ಲಾಭ ಸಂತುಷ್ಟನಾಗಬೇಕು, ಸ್ವಾಮಿ ಕೊಟ್ಟದ್ದನ್ನು ತಿಂದು ಸಂತೋಷವಾಗಿ ಇರಬೇಕು ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ವಿಜಯದಾಸರು ನಮಗೆ ಇದರೊಳಗೆ ಲಂಪಟದೊಳು ಬಿದ್ದು ಓಡಾಡುವಿ ಅಂಥೇಳಿ, ನಾನು ಕಾಮಕ್ರೋಧಗಳದರೊಳಗೆ ಬಿದ್ದು ನರಳ್ತಾ ಇದ್ದೀನಿ ಸ್ವಾಮಿ, ನೀನು ಸಂಪದೆಗೆ ಜ್ಞಾನ ಇದು ಬೇಕು ಅಂತ ಹೇಳಿ ಯಾವುದೂ ಇಲ್ಲಾರ್ದಾಗೆ ನಾನು ನರಳ್ತಾ ಇದ್ದೀನಿ. ಏನೋ ಹಣ್ಣು ಹಂಪ್ಲ ತಿಂದು ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಇಡಬೇಕು ಅಷ್ಟೇ, ಆಗಲಿ ಬೇರೆ ಆಸೆಗಳು ಕೊಡಬೇಡ ಅಂತ ಹೇಳಿ ಧ್ರುವ ತಾಳದೊಳಗೆ ನೋಡಿದ್ವಿ. ಇವಾಗ ಮಟ್ಟ ತಾಳದೊಳಗೆ ಕಸ್ತೂರಿಗೆ ಹೋಗಿ ಕಂಡ ಕಂಡಿಗೆ ತಿರುಗಿ, ಕಸ್ತೂರಿ ಬೇಕು ಅಂತೇಳಿ. ಕಸ್ತೂರಿ ಅಂದರೆ ಇದು ಏನಂತಾರೆ, ಒಂದು ಮೃಗದಿಂದ ಬರೋ ಒಂದು ಸುಗಂಧ ದ್ರವ್ಯ ಅಂತ ಹೇಳ್ಬೋದು. ಗಂಡು ಕಸ್ತೂರಿ, ಜಿಂಕೆ ಅಂತ ಹೇಳ್ತೀವಲ್ಲ, ಆ ಜಿಂಕೆದಲ್ಲಿಂದ ಬಂದು ಸುಗಂಧ ದ್ರವ್ಯ ಅದು ಹುಡುಕ್ತಾ ಅಂತ ಹೋಗಿ ಆ ಕಸ್ತೂರಿಗೆ ಅಂತ ಹೋಗಿ ಕಂಡ ಕಡೆಗೆ ತಿರುಗಿ 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 ಹೋಗಿ ದುಸ್ತರವಾಗಿದ್ದ ಅರಣ್ಯ, ಭಾಳ ಗಾಢ ಅರಣ್ಯದೊಳಗೆ ನಾವು ಹೋಗಿ ಸಿಕ್ಕಬಿದ್ದಂಗೆ ಆಗ್ತಾ ಇದೆ. ಇಲ್ಲಿ ಅಂದರೆ ಏನೋ ಬೇಕು ಅಂತ ಹೋಗೋದು, ಅಲ್ಲಿ ಒಳಗೆ ಒಳಗೆ ಹೋಗೋದು. ಹೀಗೆ ನಾವು ಇರೋದು ದೇವರ ನಾಮಸ್ಮರಣೆ ಸಲುವಾಗಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅದು ಬೇಕು ಇದು ಬೇಕು ಅಂತ ಹೋಗಿ ಈ ಸಂಸಾರ ಲಂಪಟದೊಳಗೆ ಸಿಗಬೀಳ್ತಾ ಇದ್ದೀವಿ. ಆ ಥರ ಹೋಗಿದ್ದು ಕಸ್ತೂರಿಗೆ ಅಂಥೇಳಿ, ಆದರೆ ದುಸ್ತರವಾಗಿದ್ದ ಅರಣ್ಯಕ್ಕೆ ಸಿಗಬಿದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಹಸ್ತದೊಳಗೆ ತೋರುವ ವಿದ್ಯೆ, ಕೈಯಲ್ಲೇ ನಮಗೆ ವಿದ್ಯೆ ಗೊತ್ತು, ಯಾವುದೋ ನಮಗೆ ಬರೋ ವಿದ್ಯೆ ಬಿಟ್ಟು ಪುಸ್ತಕ ಓದ್ಕೊಂಡು ಆ ವಿದ್ಯೆ ಕಲಿತೀನಿ ಅಂತ ಹೇಳೋದು ಯಾವ ಥರ ಇರುತ್ತೇನೋ ಆ ಥರ. ಹಾಗೆ ವಸ್ತ ಎಲ್ಲ ಸಂಪತ್ತು ಎಲ್ಲ ಮುಂದಿಟ್ಟರೆ ಕೂಡ ಅದನ್ನು ವಶ ಮಾಡಿಕೊಳ್ಳಾರ್ದಾಗಿ ಅಸ್ತಮಾನ ಸೂರ್ಯಾಸ್ತಮಾನದಲ್ಲಿ ಬರೇ ಬಳಲಿ ಸೊರಗಿದಂತೆ, ಚಿಂತೆ ಮಾಡಿ 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 ಸೊರಗಿದಂತೆ, ಅದನ್ನು ತಾನು ತಗೊಂಡು ಇಟ್ಕೊಲಾರ್ದಾಗಿ ಚಿಂತೆ ಮಾಡಿ ಸೊರಗಿದಂಗೆ, ಅದೇ ಥರ ತಲೆ ಮೇಲೆ ಒಂದು ಮುತ್ತಿನ ಕಿರೀಟ ಇಟ್ಟರೆ ಕೂಡ, ಮಣಿಗಳ ಕಿರೀಟ ಇಟ್ಟರೆ ಕೂಡ ಅದನ್ನು ಒಂದು ತೂಕದ ಕಲ್ಲು ಹೊತ್ತಂಗೆ, ಹಸ್ತಿ ತೂಕದ ಕಲ್ಲು ಹೊತ್ತಿ ತಿರುಗಿದಂತೆ, ತೂಕದ ಕಲ್ಲು ಹೊತ್ತಿ ತಿರುಗಿದಂಗೆ ಸ್ವಸ್ತಿ ಮನಸ್ಸಿನಲ್ಲಿ ಇದ್ದಲ್ಲಿ ಇರದೆ, ಒಳ್ಳೆ ಮನಸ್ಸಿನಿಂದ ಇದ್ದಲ್ಲಿ ಇರಲಾರ್ದಾಗಿ ನಾವು ವಿಸ್ತೀರ್ಣವಾದ ಲಂಪಟದೊಳಗೂ ಬಿದ್ದು ಹೊರಳ್ತಾ ಇದ್ದೀವಿ. ಈ ಕಾಮ ಕ್ರೋಧ ಮದ ಮತ್ಸರ ಇದೆಲ್ಲ ಸಂಸಾರ ಇದ್ರೊಳಗೆ ಬಿದ್ದು ಹೊರಳ್ತಾ ಇದ್ದೀವಿ. ಏನೋ ಬಂದಿದ್ದು ಅದು ಇದ್ದಿದ್ದು ಕೊಟ್ಟಿರ್ತಾನೆ ಸ್ವಾಮಿ, ಅದನ್ನು ಬಿಟ್ಟು ಇನ್ನೂ ಬೇಕು 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 ಅಂಥೇಳಿ ಬೇರೆ ಬೇರೆ ಕಡೆ ಆಸೆಗಳು ಇಟ್ಕೊಂಡು ವಿಸ್ತೀರ್ಣವಾದ ಲಂಪಟದೊಳಗೆ ಹೊರಳಿ ವಸ್ತೀಕಾರನಂತೆ ವಸ್ತಿ ಬಡುವೆನೆಂದು. ಇಲ್ಲಿ ಈ ಏನಂತಾರೆ, ಹಾವು
ತಾನು ಏನು ಅದನ್ನ ಬಂಗಾರ ಇವನ್ನ ತಾನು ಅನುಭವಿಸೋದಿಲ್ಲ. ಆದರೆ ಅದು ಎದುರಿಗೆ ನಿಂತು ಆ ಹಾವು ಏನು ಮಾಡ್ತದ, ಕಾವಲಿಯಾಗಿ ಇರ್ತದ. ಆ ಥರ ನಾವು ಕೂಡ ಅನುಭವಿಸಲಾರ್ದಾಗಿ, ಸ್ವಾಮಿ ಕೊಟ್ಟಿದ್ದನ್ನು ಅನುಭವಿಸಲಾರ್ದಾಗಿ, ಸ್ವಾಮಿ ಕೊಟ್ಟಿದ್ದನ್ನು ಸರಿ ಅನ್ಲಾರ್ದಾಗಿ ಬರೇ ಆಸೆಲಿಂದ ತಿರುಗ್ತಾ ಇದ್ದೀವಿ ಅಂತ ಹೇಳ್ತಾರೆ ವಿಜಯದಾಸರು ಇಲ್ಲಿ. ಹಸ್ತಿ ತೂಕದ ಕಲ್ಲು ಹೊತ್ತಿ ತಿರುಗಿದಂತೆ, ಆನೆ ಅಷ್ಟು ತೂಕದಷ್ಟು ಕಲ್ಲು ಹೊತ್ತಿ ತಿರುಗಿದಂಗೆ, ಅಂದರೆ ತಲೆ ಮೇಲೆ ಕಿರೀಟ ಇದ್ದರೆ ಕೂಡ ಅದನ್ನು ಹೊತ್ತು ತಿರುಗಿದಂಗೆ, ಆನೆ ಇದ್ದಂಗೆ ಅದು ಅಷ್ಟು ಕಲ್ಲು ನಾವು ಹೊತ್ತು ತಿರುಗ್ತಾ ಇದ್ದೀವಿ ಎಂಬೋ ಥರ ಯಾವಾಗಲೂ ಚಿಂತೆ. ಮನುಷ್ಯನಿಗೆ ಶಾಂತವಾದ ಮನಸ್ಥಿತಿನೇ ಇರಲ್ಲ. ಭಾರವಾದ ಅದು, ಅಂದರೆ ತಲೆ ಮೇಲೆ ಅಮೂಲ್ಯವಾದ ಮಣಿಮುಕುಟ ಇದ್ದರೆ ಕೂಡ ಅದನ್ನು ಅರಿಲಾರ್ದಾಗಿ ಭಾರವಾದ ಕಲ್ಲು ಹೊತ್ತು ತಿರುಗುತ್ತಿದ್ದಂಗೆ, ಅಲಿತಿದ್ದಂಗೆ ನಾವು ಶಾಂತವಾದ ಮನಸ್ಥಿತಿಯಲ್ಲಿ ಇರದೆ ವಿಶಾಲವಾದ ವಿಸ್ತೀರ್ಣವಾದ ಲಂಪಟದಳು, ದೊಡ್ಡ ಅಗೋಲವಾದ ಲಂಪಟ, ಒಂದು ಆಶೆ ದುರಾಶೆ ಎಂಬುದು ಆಸೆಗಳಲ್ಲಿ ಮುಳುಗಿ 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 ಹೋಗ್ತಾ ಇದ್ದೀವಿ. ಸರ್ಪ ಮಾಯೆಯಂತೆ ಮೋಸ ಮಾಡುವ ಆಸೆಗಳು ಸರ್ಪ ಮಾಯ ಥರ ಆಗ್ತಾ ಇದೆ. ಇನ್ನೊಂದು ಥರ ಏನಂದರೆ, ಸರ್ಪ ತಾನು ಅನುಭವಿಸ್ಲೋದಿಲ್ಲ, ಬರೇ ಅದು ಕಾಯ್ತಾ ಇರ್ತದ. ಅದೇ ಥರ ನಾವು ಕೂಡ ಅನುಭವಿಸ್ಲಾರ್ದಾಗಿ ಸುಮ್ಮನೆ ಅದನ್ನೇನೋ ಕಾದಂಗೆ, ಸ್ವಾಮಿ ಕೊಟ್ಟಿದ್ದನ್ನು ಉಣ್ಲಾರ್ದಾಗಿ, ನನಗೆ ಸಂಪತ್ತು ಕೊಡುತ್ತಾನೆ ಅಂಥೇಳಿ ದೇವರನ್ನ ನಂಬಲಾರ್ದಾಗಿ ಬರೇ ಆಸೆಗಳು ಇಟ್ಕೊಂಡು ಇಂಥ ನಂಬಿಕೆ ಇದ್ದಿದ್ದು ಘನತನವೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಂಥ ನಂಬಿಕೆ ಮಹತ್ವವೆನಿಸ್ತದೇನು? ಗಜೇಂದ್ರನ್ನ ರಕ್ಷಿಸಿದ ವಿಜಯ ವಿಠಲ, ನೀನೇ ಪರಮವಸ್ತು, ಪರಮಾರ್ಥನು ನೀನು. ಇಂದು ನನ್ನ ಎಲ್ಲ ಅವಲಂಬ ನೀನೇ ಆಗಬೇಕು. ಇದು ಹಂಗಿಪದೇನಯ್ಯ, ಇದು ಬಿಟ್ಟು ನಾನು ಬೇರೆ ಏನು ಕೇಳಬೇಕಪ್ಪ? ನೀನೇ ಬೇಕು ನನಗೆ. ನನ್ನ ಕೈಯಲ್ಲಿ ಇರುವ ನಿಜವಾದ ಸಂಪತ್ತಾದ ಭಕ್ತಿ, ಇದು ಏನು ಕೈಯಲ್ಲಿದ್ದ ಜ್ಞಾನ ಬಿಟ್ಟು ಪುಸ್ತಕ ಓದಿದಂಗೆ, ಅಂದರೆ ಕೈಯಲ್ಲಿದ್ದ ನಿಜವಾದ ಜ್ಞಾನ ಸಂಪತ್ತು ಅಂದರೆ ನಮಗೆ ಭಕ್ತಿ ಜ್ಞಾನ ಅಂಬೋದು ಶಾಂತಿಯನ್ನು ಬಿಟ್ಟು ಲೌಕಿಕ ಆಸೆಗಳಲ್ಲಿ ಅಲಿಯುತ್ತಾ ಇರೋದು ಮೂರ್ಖತನ ಆಗ್ತದ. ಭಗವಂತನ ನಿಜವಾದ ಪರಮವಸ್ತು, ಭಗವಂತನೇ ನಮಗೆ ನಿಜವಾದ ಪರಮವಸ್ತು, ಅವನೇ ನಮಗೆ ಬೇಕಾಗಿದ್ದವನು, ಅವನೇ ನಮ್ಮ ಜೀವನಿಗೆ ಆಧಾರ ಅಂತ ತಿಳ್ಕೋಬೇಕು ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ಗುಣಹೀನನೆಂದು ನಗುವರೇ ಹೇಗೆ? ಜನ ಗುಣಹೀನ ಅಂಥೇಳಿ ನಗುತ್ತಾರೆ. ಅವರ ಅಭಿಪ್ರಾಯಕ್ಕಿಂತ ನನಗೆ ಬೇಕೇ ಇಲ್ಲ. ನನಗೆ ಲೋಕದವರು ಗುಣವಿಲ್ಲ ಅಂತ ನಗುತ್ತಾರೆ. ನೀನು ನಿತ್ಯನಯ್ಯ ಸಮರ್ಥರ ಪ್ರಿಯ, ನೀನು ನಿತ್ಯನೂ ಸಮರ್ಥನೂ ಸಜ್ಜನರ ಪ್ರಿಯ ಆಗಿದ್ದಿ ನೀನು. ಜನವೆಲ್ಲಿ ನೋಡಿದರೂ ಡೊಂಕೆ ಇಲ್ಲ. ಜನರೆಲ್ಲ ಏನು ನೋಡಿದರೆ ಕೂಡ ನನ್ನಲ್ಲಿ ಹೊರಗಿನ ವಂಚನೆ ಇದು ಏನೂ ಇಲ್ಲ, ಡೊಂಕೆ ಇಲ್ಲ ನನಗೆ. ನಾನು ನಿನ್ನ ದಾಸನು, ನಾನು ಸಂಪೂರ್ಣ ಗುಣಗಳಿಂದ ಕೂಡಿದ ದೇವರೇ ಸ್ವಾಮಿ. ನೀನು ನನ್ನ ಮನಸ್ಸಿನ ಸತ್ಯವನ್ನು ನೀನು ಅರಿತೀಯಪ್ಪ, ನಿನಗೆ ಗೊತ್ತು. ಜನ ನನ್ನೊಳಗಿಂದ ಗುಣಗಳನ್ನು ನೋಡ್ಬೋದು, ನನ್ನ ಡೊಂಕುಗಳನ್ನು ನೋಡ್ಬೋದು. ನಿನ್ನ ಮನಸ್ಸಿಗೆ ಅಂದರೆ ಪರದೈವ ವಿಜಯ ವಿಠಲ, ನಿನ್ನ ಮನಸ್ಸಿಗೆ ತಿಳಿದುಳ್ಳರೆ ಸಾಕು. ಎನ್ನ ಮೇಲೆ ನನ್ನ ಬಗ್ಗೆ ನಿನ್ನ ಮನಸ್ಸಿಗೆ ಗೊತ್ತು, ಅದು ಗೊತ್ತಾದರೆ ಸಾಕಪ್ಪ. ಲೋಕದ ಒಪ್ಪಿಗೆ ನನಗೆ ಬೇಕಿಲ್ಲ. ನನ್ನ ಮನಸ್ಸಿನ ಸತ್ಯವನ್ನು ನೀನು ಅರಿತಿದ್ದೀಯಾ, ತಿಳಿದುಕೊಳ್ಳುವುದು ಸಾಕು. ನೀನು ತಿಳಿದುಕೊಂಡ್ರೆ ಸಾಕಪ್ಪ. ನೀನು ಗೊತ್ತು, ನೀನೇ ಒಳಗೆ ನಿಂತು ನಡೆಸವನು. ಹೊರಗಿನವರು ಏನು ಅಂದರೆ ನಾನು ಯಾಕಪ್ಪ, ಲೋಕಕ್ಕೆ ಒಪ್ಪಿಗೆ ನನಗೆ ಬೇಕಿಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಮಾನವನ ಮೌಲ್ಯವನ್ನು ಲೋಕದ ಮಾತುಗಳು ನಿರ್ಧಾರ ಮಾಡೋದಿಲ್ಲ. ಭಗವಂತನಿಗೆ ನಮ್ಮ ನಿಷ್ಕಪಟ ಮನಸ್ಸು ತಿಳಿದಿದ್ದರೆ ಅದೇ ಸಾಕು. ಲೋಕನಿಂದ ಪ್ರಶಂಸೆ ಬಂದರೂ ಇಲ್ಲ ನಿಂದನೆ ಬಂದರೂ ಹರಿಯ ಮೇಲೆ ನಂಬಿಕೆ ಇಟ್ಟು ತಿರುಗಬೇಕು ನಾವು, ಅದು ನಡೆಯಬೇಕು. ಅದೇ ನಮಗೆ ಬೇಕಾಗಿರೋದು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದ್ರೊಳಗೆ ಬಳಿರೇ ನಿನ್ನಾಟವು, ಸ್ವಾಮಿ ನೀನೇ ಕರ್ತ, ನಿನ್ನ ಲೀಲೆಗಳು ನಿನ್ನ ಆಟ ಏನಂತ ಹೇಳಬೇಕಪ್ಪ. ಬಳಿ ನಿನಗೆ ಸರಿ, ನಿನ್ನ ಆಟ ನಿನಗೇ ಸರಿ ಹೋಗ್ತದ. ನೆಲೆಯ ಬಲ್ಲವನಾಗಿ ಇರಬೇಕು, ಈ ಲೋಕದೊಳಗು ಸಮತೋಲನದಿಂದ ಇರಬೇಕು, ನಾನು ವಿವೇಕದಲ್ಲಿಂದ ಬದುಕಬೇಕು. ನಿನ್ನ ಆಟ ನೀನು ಆಡ್ತಾನೆ ಇರ್ತಿದ್ದಿ, ಅದನ್ನು ತಿಳ್ಕೊಂಡು ನಾನು ಬದುಕಬೇಕು. ಜಲಜಲೋಚನ ನಿನ್ನ ಸಂಗಡ ಅನುಗಾಲ ಸುಲಭನೆಂದವನಾವ ಅವಾಗೆ ವಂದಿಸಬೇಕು. ಕಮಲನಾಭನೇ ಪ್ರತಿ ಕ್ಷಣ ನಿನ್ನ ಸಂಗಡ ಇರಬೇಕು. ಹಾಗೆ ಯಾರು ನಿನ್ನ
ನಿನ್ನನ್ನು ಸುಲಭವಾಗಿ ಪಡಿತಾರೋ ಭಕ್ತರು, ದಾಸರು, ಅಂಥವರಿಗೆ ನಾನು ನಮಸ್ಕಾರ ಮಾಡಬೇಕು. ಅದು ನಮಗೆಲ್ಲ ನಾವು ತಿಳ್ಕೊಬೇಕಾಗಿದ್ದು. ಯಾರು ಸ್ವಾಮಿಯನ್ನ ನಿಜವಾದ ಭಕ್ತರು ಇದ್ದಾರೋ ಅವರಿಗೆ ನಾವು ನಮಸ್ಕಾರ ಮಾಡಿದರೆ ಅವರು ನಮ್ಮ ಪರವಾಗಿ ಆ ದೇವರಿಗೆ ಹೇಳ್ತಾರೆ ಅಂಥೇಳಿ. ಕಲಿಯುಗದೊಳು ಇದು ವಿಹಿತವಲ್ಲೆಂಬಿಯ, ಕಲಿಯುಗದೊಳಗೆ ಇದು ಸಾಧ್ಯವಿಲ್ಲ ಅಂತೀಯ, ಯಾಕೆ ಸಾಧ್ಯವಿಲ್ಲ? ಎಷ್ಟು ಜನ ದಾಸರಿದ್ದಾರೆ. ಚಲಿಸುವನಾರು ಪೋಪುವನಾರು ಮಿಕ್ಕಾದ, ಯಾರು ಉನ್ನತಿಗೆ ಹೋಗ್ತಾರೆ, ಯಾರು ಪಾತಾಳಕ್ಕೆ ಹೋಗ್ತಾರೆ. ಇದೆಲ್ಲ ಫಲಪ್ರಾಪ್ತಿ ಮಾಡಿಕೊಡುವನು ಆರು ಎಂದಿಗೆ. ಯಾರಪ್ಪ ಫಲ ಕೊಡುವನು? ಯಾವಾಗ ಯಾರು ಕೊಡ್ತಾನೆ? ಕರುಣೆಯಿಂದ ಕೇಳುವವನು ನೀನೊಬ್ಬನೇ ಅಲ್ಲಪ್ಪ. ಒಲಿದು ಕೇಳುವನು ಮತ್ತೆ ನಾನೊಬ್ಬನೇ ಬಳಿವಿಡಿದು ಸರ್ವದ ಬಪ್ಪರು ನಿನ್ನ. ಕರುಣೆಯಿಂದ ಕೇಳುವವನು ನೀನೊಬ್ಬನೇ ಅಪ್ಪ. ಎಲ್ಲರೂ ತಮ್ಮ ಆಸರೆಗಾಗಿ ನಿನ್ನನ್ನೇ ಹುಡುಕ್ತಾರೆ. ಸರ್ವರು ಬಪ್ಪರು ನಿನ್ನನ್ನೇ ಹುಡುಕ್ತಾರೆ. ಬಳಗವಲ್ಲವೇನೋ ಭಾಗ್ಯವಂತ ಹರಿ, ನೀನೇ ಬಳಗಪ್ಪ ನನಗೆ. ಅಂಥ ನಿನ್ನ ಬಳಗದಲ್ಲಿ ಇರುವಾಗ ನಿಜವಾದ ಭಾಗ್ಯವಂತ, ನಿನ್ನ ಬಳಗದಲ್ಲಿರುವವನೇ ಭಾಗ್ಯವಂತ. ನಿನ್ನ ಬಳಿಯಲ್ಲಿದ್ದವನು, ನಿನ್ನ ಹತ್ರ ಇದ್ದವನು, ನಿನ್ನ ಬಳಗ ಅಂತ ಅನ್ಸ್ಕೊಂಡಿದ್ದವನು, ಅಂದರೆ ಸದಾ ನಿನ್ನನ್ನು ನಂಬಿ ಚಲಿಸುವವನು, ಅವನೇ ಭಾಗ್ಯವಂತ ಆಗ್ತಾನೆ. ಇಲ್ಲಿ ಹರಿ ಬಲು ಜ್ಞಾನಿಗಳ ಪ್ರಿಯ ವಿಜಯ ವಿಠಲ ಎನ್ನ ಒಳಗಿದ್ದು ಈ ಪರಿ ನುಡಿಸಿ ನಡೆಸುವ ದೀಪ್ತ ಅಂತಾರೆ. ನನ್ನ ಒಳಗೆ ನೀನು ಇದ್ದು ನನ್ನಿಂದ ಮಾತಾಡಿಸಿ ನಡೆಸಿ ಇದ್ದಂಥ ದೀಪ್ತ ಸ್ವರೂಪನಾದ ಪರಮಾತ್ಮನೇ ನೀನು ಬಿಟ್ಟ ಮೇಲೆ ನನಗೆ ಬೇರೆ ಯಾರು ಬೇಕು? ನಿನ್ನ ಆಟ ಏನಂತ ಹೇಳಬೇಕು ಸ್ವಾಮಿ? ನಿನ್ನ ಆಟ ನೀನು ಏನು ಒಂದೊಂದು ಕ್ಷಣದೊಳಗೆ ನನ್ನ ಲಂಪಟದೊಳಗೆ ಹಾಕಿಬಿಡ್ತಿ. ಅಲ್ಲಿಂದ ಹೊರಗೆ ಬರಬೇಕು ಅಂತಂದರೆ ನನ್ನ ಕೈಯಲ್ಲಿದ್ದ ಜ್ಞಾನ ಭಕ್ತಿ ವೈರಾಗ್ಯನ ಉಪಯೋಗ ಮಾಡಲಾರ್ದಾಗಿ ಅಹಂಕಾರಗಳನ್ನು ಕೊಟ್ಟು ಬಿಡ್ತೀಯೋ, ಅದನ್ನು ತೆಗೆದು ಸುಲಭ ಅಂಥೇಳಿ ಯಾರು ನಿನ್ನ ಒಲಿಸ್ಕೊಂಡಾರೋ ಅವರ ಪಾದಾರವಿಂದಗಳಿಗೆ ಬಿದ್ದರೆ ಅವರು ನನ್ನ ಕರ್ಕೊಂಡು ಹೋಗಿ ನಿನ್ನ ಹತ್ರ ಬಿಡ್ತಾರೆ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ವಿಜಯದಾಸರ ಪಾದಾರವಿಂದಗಳಲ್ಲಿ ಬೀಳಬೇಕು. ವಿಜಯದಾಸರು ಎಂಥವರು ಅಂತ ಹೇಳಿದಾಗೆ ಇಂದಿರಾಪತೆ ಇವರ ಮುಂದೆ ಕುಣಿವನು ಅಂತ ಹೇಳ್ತಾರೆ. ಇಂದಿರಾಪತಿ ದೇವರು ಬಂದು ವಿಜಯದಾಸರ ಮುಂದೆ ಕುಣಿತಾರೆ. ಅದಕ್ಕೆ ನಾವು ವಿಜಯದಾಸರ ಪಾದಕ್ಕೆ ಬಿದ್ದರೆ ವಿಜಯದಾಸರು ನಮ್ಮನ್ನೇ ಸ್ವಾಮಿನ ಹತ್ರ ಹೇಗೆ ಹೋಗಬೇಕು ಎಂಬುದನ್ನು ನಮಗೆ ಹೇಳ್ಕೊಡ್ತಾರೆ ಅಂಥೇಳಿ ಇಲ್ಲಿ ಹೇಳೋದು. ಇದು ನಾವು ತಿಳ್ಕೊಂಡು ಹೋಗಬೇಕು ಅಂಥೇಳಿ. ಹಾಗೆ ಆದಿತಾಳದೊಳಗೆ ಒಬ್ಬರಿಬ್ಬರೇನೋ ಬುಂಜಿಸುವರು ನಿತ್ಯ ಹಬ್ಬಿಗಿಕ್ಕದೆ ನೋಡು ಸಾಲು ಸಾಲಾಗಿ ಇದ್ದು ಉಬ್ಬಿ ಮತ್ಸರದಿಂದ ಎಲ್ಲಿಯಾದರೂ ನಾನೊಬ್ಬನೇ ಉಂಬೆನೆಂದು ಪೇಳಿಕೊಂಡರೆ, ಒಬ್ಬರಿಬ್ಬರು, ಈಗ ನಾನು ಎರಡು ಅರ್ಥಗಳು ಬರ್ತವೆ. ಕೆಲವೊಂದು ದಿನವೂ ನಾವೇ ಅನುಭವಿಸ್ತಿದ್ದೀವಿ, ನಾನೇ ಉಂಬೋನು ಅಂತ ಹೇಳಿ ಉಂಡು, ಆದರೆ ಹಬ್ಬದಂತೆ ಎಲ್ಲರೂ ಸೇರಿ ಸಂತೋಷದಾಗಿ ಉಣ್ಣೋದಿಲ್ಲ ಅಂತ ಹೇಳೋದು. ಸಾಲಾಗಿ ಇದ್ದು ಹಬ್ಬಿಗಿಕ್ಕದೆ ನೋಡು ಸಾಲಾಗಿ ಇದ್ದು ಉಬ್ಬಿ ಮತ್ಸರದಿಂದ, ಅಂದರೆ ಅಹಂಕಾರದಲ್ಲಿಂದ ಈರ್ಷ್ಯಲಿಂದ ನಾನೊಬ್ಬನೇ ಅಂತ ಗರ್ವ ಪಡ್ತೀವಿ. ಉಂಬೆನೆಂದು ಪೇಳಿಕೊಂಡರೆ, ಹಾಗೆ ನಾನೊಬ್ಬನೇ ಉಣ್ತೀನಿ ಅಂತ ಹೇಳಿಕೊಂಡ್ರೆ, ನಾನೇ ಎಲ್ಲವನ್ನು ಪಡೆದುಕೊಂಡೆ ಅಂತ ಹೇಳಿಕೊಂಡರೆ, ಅಂಥ ಮಾತುಗಳು ಅವನ ಕರ್ಮ ಬಂಧನವನ್ನು ಇನ್ನಷ್ಟು ಗಟ್ಟಿ ಮಾಡ್ತವೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಅರ್ಥನೂ ಬರುತ್ತೆ. ನಾನೊಬ್ಬನೇ ಭುಂಜಿಸ್ತಾ ಇದ್ದೀನಿ, ನನ್ನ ಒಳಗೆ 33 ಕೋಟಿ ದೇವತೆಗಳಿದ್ದಾರೆ, ನಾನೊಬ್ಬನೇ ಉಣ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ, ಹೀಗೆ ಜೀವಗ ಪರಿಮಾಣು ಭಾಳ ಚಿಕ್ಕದು. ಈ ಶರೀರ ನಡಿಲಕ್ಕೆ ಈ ಒಳಗೆ ಇದ್ದ ತತ್ವಾಭಿಮಾನಿ ದೇವತೆಗಳಿಗೆ, ದೇವತೆಗಳಿಗೆ, 33 ಕೋಟಿ ದೇವತೆಗಳಿಗೆ ಎಷ್ಟೆಷ್ಟು ಆಹಾರ ಬೇಕು ಅದನ್ನೆಲ್ಲ ಸ್ವಾಮಿ ಒದಗಿಸಿ ಆ ಜೀವಕ್ಕೆ ಬೇಕಾಗಿದಷ್ಟು ಆಹಾರ ಮತ್ತು ಕೊಡ್ತಾನೆ ಸ್ವಾಮಿ ಒಳಗೆ. ಅಂದರೆ ನಾನೊಬ್ಬನೇ ತಿಂತಾ ಇದ್ದೀನಿ ಅಂತ ಅಂಬೋದಲ್ಲ, ಇದು ಹಬ್ಬದ ಊಟ ಇದ್ದಂಗೆ ಒಳಗೆ ಎಲ್ಲರೂ ಕೂತು ಊಟ ಮಾಡ್ತಾನೆ ಇರ್ತಾರೆ ಅಲ್ಲಿ. ಅದು ಸಾಲು ಸಾಲಾಗಿದ್ದು ಹಬ್ಬಿಗಿಕ್ಕದೆ ನೋಡು, ಇದು ಹಬ್ಬದ ಥರ ಹಬ್ಬದಂತೆ ಎಲ್ಲರೂ ಸೇರಿ ಉಣ್ತಾರೆ ಇಲ್ಲಿ. ಉಬ್ಬಿ ಮತ್ಸರದಿಂದ ಎಲ್ಲಿಯಾದರೂ ಅದು ಬಿಟ್ಟು ನಾನೊಬ್ಬನೇ ಊಟ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆಗಲ್ಲ. ಅದಕ್ಕೆ ಭಾಳ ಸರಿ ಏನು ಹೇಳ್ತಾರೆ ಅಂದರೆ, ಎಲ್ಲಾದರೂ ಊಟಕ್ಕೆ ಕೂತಾಗೆ ನೋಡಿದಾಗ ಒಂದು ದಂಪತಿಗಳು ಕೂತಿದ್ದಾರೆ ಅಂತಂದರೆ ಅಲ್ಲಿ 33 ಕೋಟಿ ದೇವತೆಗಳು ಇವ್ರೊಳಗೆ ಇಷ್ಟೂ ಜನ ಊಟ ಮಾಡ್ತಾ ಇದ್ದಾರೆ ಎಂಬ ಅನುಸಂಧಾನ ಬಂತು ಅಂದರೆ ಅಷ್ಟು ಜನಕ್ಕೆ ಊಟ ಮಾಡಿಸಿದಷ್ಟು ಪುಣ್ಯನೂ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಅರ್ಥದಾಗೆ ನೋಡಿದಾಗೆ ಕೂಡ ಇಲ್ಲಿ ಗುಬ್ಬಿ ಮರಿ
ತ್ರುಟಿಯಾಗಿ ಒಂದು ಕ್ಷಣದೊಳಗೆ ಹೋಗಿ 7 ಸಮುದ್ರದ ನೀರು ಕುಡಿಲಕ್ಕೆ ಆಗ್ತದಾ? ಆಗೋದಿಲ್ಲ. ಅಂದರೆ ಇಲ್ಲಿ ಏನು ಆ ಮಾತುಗಳನ್ನು ಒಂದು ಗುಬ್ಬಿಯ ಮರಿ ಕ್ಷಣ ಮಾತ್ರದಲ್ಲಿ 7 ಸಮುದ್ರದ ನೀರನ್ನು ಕುಡಿಲಕ್ಕೆ ಆಗೋದಿಲ್ಲ. ಜೋರಾಗಿ ಹೇಳಬೇಕು ಅಂದರೆ ಯಾರು ನಂಬ್ತಾರೆ ಅದನ್ನು? ಎಷ್ಟು ಜೋರಾಗಿ ಹೇಳಿದರೂ ಕೂಡ ಬೊಬ್ಬಿಟ್ಟು ಪೇಳಿದರೂ ಆರಾದರೊಪ್ಪೆರೆ. ಯಾರನ್ನ ಒಪ್ಪುತ್ತಾರ? ಆ ಗುಬ್ಬಿ ಮರಿಗಿಂತ ಸಣ್ಣದು. ಆ ಗುಬ್ಬಿ ಮರಿ ಒಳಗಿದ್ದಷ್ಟು ಜೀವ ನಮ್ಮ ಒಳಗಿದ್ದಷ್ಟು ಜೀವ. ಅದು ಇಷ್ಟು ನಾವೇನು ಊಟ ಮಾಡ್ತಾ ಇದ್ದೀವೋ ಅದಿಷ್ಟು ಆ ಜೀವಕ್ಕೆ ಹೋಗ್ತದ ಅಂತಂದರೆ ಅದನ್ನೂ ನಂಬಲಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲ 33 ಕೋಟಿ ದೇವತೆಗಳಿಗೆ, ಒಳಗಿದ್ದ ದೇವತೆಗಳಿಗೆಲ್ಲ ಅದು ಹೋಗಿ ಆ ಜೀವಕ್ಕೆ ಬೇಕಾದಷ್ಟು ಮಾತ್ರ ಇರೋದು. ಅದಕ್ಕೆ ನಾನೊಬ್ಬನೇ ಉಣ್ತೀನಿ ಅಂತ ಅಂಬೋದು ತಪ್ಪು ಅಂತ ಒಂದು ಅರ್ಥ ಬರುತ್ತೆ. ಹಾಗೆ ನಾನೊಬ್ಬನಿಗೆ ಎಲ್ಲ ಬೇಕು ಅಂತ ಹೇಳಿ ಹಬ್ಬದೂಟದ ಥರ ಎಲ್ಲರನ್ನ ಕೂಡಿಸ್ಕೊಂಡು ಎಲ್ಲರಿಗೆ ಕೊಡೋ ಥರ ಊಟ ಮಾಡಲಾರ್ದಾಗೆ ಇದ್ದರೂ ಅದು ನಮಗೆ ಕರ್ಮಕ್ಕೆ ಇದು ಆಗ್ತದ ಅಂತ ಕೂಡ ಅರ್ಥ ಬರುತ್ತೆ. ಇದು ಊರ್ಬಿಯೊಳಗೆ ನಾನೊಬ್ಬನೇ ಎನಗೆಷ್ಟು ಲಬ್ಧವಾದದೇ ಫಲ ತಂದು ಕೊಡುವ ನೀನು. ಈ ಭೂಮಿಯಲ್ಲಿ ನಾನೊಬ್ಬನೇ ಶ್ರೇಷ್ಠ ಅಂತ ಹೇಳಿಕೊಂಡ್ರೆ ನಿಜವಾದ ಫಲಗಳನ್ನು ಕೊಡುವವನು ನೀನೇ ಅಲ್ಲಪ್ಪ ಸ್ವಾಮಿ. ನಾನು ಒಬ್ಬನೇ ಎಲ್ಲಿ ಈ ಭೂಮಿಯೊಳಗೆ ನಾನು ಯಾರಪ್ಪ? ನೀನು ಮಾಡಿಸಿದ್ರೆ ನೀನು ಕೊಟ್ಟಿದ್ದ ಫಲಗಳನ್ನು ನಾನು ತಗೊಂಬಾತ. ಶಬ್ದಗಳಿಗೆ ಮೀರಿದ ವಿಜಯ ವಿಠಲ, ಶಬ್ದಗಳಿಗೆ ಅತೀತನಾದ ವಿಜಯ ವಿಠಲ ಕೇಳು. ಸಜ್ಜನ ಬ್ರಾಹ್ಮಣರ ಸಾಕ್ಷಿ ನನಗೂ ನಿನಗೂ ಎನಗೆ ನಿನಗೆ ದೇವ. ಸದ್ಬ್ರಾಹ್ಮಣರ ಸಾಕ್ಷಿ ನನಗೆ ನಿನಗೆ ದೇವ. ಇದು ಎಲ್ಲರೊಳಗೆ ನಿಂತು ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು ತಾವು ಒಳಗೆ ನಿಂತು ಈ ಆಹಾರವನ್ನು ಭಕ್ಷಣ ಮಾಡಿ, ಅಂದರೆ ತಾವು ಎಲ್ಲ ದೇವತೆಗಳಿಗೆ ಏನೇನು ಬೇಕೋ ಅದೆಲ್ಲ ಸಾರಗಳನ್ನೆಲ್ಲ ಕಳಿಸಿ ಈ ಜೀವಕ್ಕೆ ಬೇಕಾದ ಸಾರವನ್ನು ನೀನು ಕಟ್ತಾ ಇದೆಯೋ ಇದನ್ನು ನಾನು ತಿಳ್ಕೋಬೇಕು. ಇದು ಬ್ರಾಹ್ಮಣರೇ ಸಾಕ್ಷಿ, ಇದಕ್ಕೆ ನೀನು ಸಾಕ್ಷಿ ಸ್ವಾಮಿ. ನನಗೂ ನಿನಗೂ ಈ ಸಜ್ಜನರ ಬ್ರಾಹ್ಮಣರು ಸಾಕ್ಷಿ ಸ್ವಾಮಿ. ಎನಗೆ ನಿನಗೆ ದೇವ ಅಂಥೇಳಿ, ಎನಗೆ ನಿನಗೆ ದೇವ, ಸದ್ಬ್ರಾಹ್ಮಣರ ಸಾಕ್ಷಿ ವಿಜಯ ವಿಠಲ ಕೇಳೋ ಅಂತ ಹೇಳ್ತಾ ಇದ್ದಾರೆ. ಬೇಕೆಂಬೋದೇ ಇಲ್ಲ ಲೇಷ ಮಾತುರ ಉಪೇಕ್ಷ. ನನಗೆ ಬೇಕೆಂಬೋದೇ ಇಲ್ಲ, ನೀ ಕೊಟ್ಟರೇ ಇರಲಿ, ನನಗೆ ಬೇಕೆಂಬೋದು ಇಲ್ಲ. ನಾನೊಬ್ಬನೇ ಸಾಧಿಸಿದೆ ಅಂತ ನಾನು ಹೇಳೋದಿಲ್ಲ, ನನಗೆ ಬೇಕು ಅಂತ ಇಲ್ಲ. ಫಲದಾತನು ನೀನೊಬ್ಬನೇ. ಯಾರಿಗೆ ಸ್ವತಂತ್ರವಾಗಿ ಫಲ ಏನು ಕೊಡ್ತೀಯೋ ಅದು ನಾನು ಉಣ್ತೀನಿ, ನೀನು ಕೊಟ್ಟಿದ್ದು ಸಾಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ನನಗೆ ಬೇಕು ಅಂತ ನಾನು ಕೇಳೋದಿಲ್ಲ, ನೀನು ಕೊಟ್ಟಿದ್ದನ್ನು ನಾನು ಭುಂಜನೆ ಮಾಡ್ತೀನಿ, ನೀನು ಕೊಟ್ಟಿದ್ದು ನನಗೆ ಸಾಕು ಅಂತ ನಾನು ಕೇಳ್ತೀನಿ ಅಂತ ಹೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳು ಹೇಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ.